ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ತಾನೇ ಮಲಗಿ ಎದ್ದೆ. ನಾನು ತುಂಬ ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಂಗಳೂರಲ್ಲೇ ಲಾಸ್ಟ್ ಬ್ಲಾಗ್ ಮಾಡಿದ್ದು ನಾನು. ನನ್ನ ಟೀ ಶರ್ಟ್ ಎಲ್ಲ ಒದ್ದಾಗಿದ್ದು. ಇವಾಗ ತಾನೇ ಸ್ನಾನ ಮಾಡಿ ಎದ್ದು ಸ್ವಲ್ಪ ಮುಖಕ್ಕೆ ನೀರು ಹಾಕ್ಕೊಂಡೆ. ನಾಳೆಯಿಂದ ರಜಾ ನಮಗೆ. ಸೊ ಬ್ಲಾಗ್ಸ್ ಮಾಡಿ ಟ್ರೈ ಮಾಡ್ತೀನಿ. ಸ್ಟಡಿ ಹಾಲಿಡೇಸ್ ಕೊಟ್ಟಿರೋದು. ಸೊ ಇವಾಗ ಟೀ ಕುಡಿಬೇಕು, ಬನ್ನಿ ಹೋಗೋಣ. ಆ್ಯಂಡ್ ಇವತ್ತು ಸಂಡೇ. ನಮ್ಮ ಅಪ್ಪನೂ ಇದ್ದಾನೆ, ಅವನು ತೋರಿಸೇ ಇಲ್ಲ. ಏನು ಹಂಗೆ ನೋಡ್ತೇನೆ ನನ್ನ? ಕೊಡಿ. ಎಷ್ಟು ಸರ್? 20 ರೂಪಾಯಾ? ಬೇರೆ ಏನೂ ಇಲ್ವಾ ಸರ್ ನಿಮ್ಮದ್ರಲ್ಲಿ ಅಂಗಡಿಯಲ್ಲಿ? ಏನು ಇಕ್ಕೊಂಡಿದ್ದೀರಾ? ಇದೆಲ್ಲ ಎಷ್ಟು ಸರ್ ನಿಮ್ಮ ಅಂಗಡಿಯಲ್ಲಿ? 10 ರೂಪಾಯಾ? 10 ರೂಪಾಯಿ ಅಷ್ಟೇನಾ? ಏನು ಇಷ್ಟೊಂದು ಚೀಪು? ಹೋಲ್ಸೇಲ್ ರೇಟಾ? ಮತ್ತೆ ಸರಿ ಕೊಡಿ. ಎಷ್ಟು ಕೊಡ್ತೀರಾ ಕೊಡಿ ಇದನ್ನ. ಇಲ್ಲ ಬೇಕು, ಅದೇ ಒಂದು ಸ್ವಲ್ಪ ಕಮ್ಮಿ ಮಾಡಿಕೊಡಿ. ಅದು ಬೇಡ ನನಗೆ. ಕಾರ್ ಕೊಡಿ. ಕಾರ್ ಬೇಕು ಕೊಡಿ. ಏನು ಏಯ್ ಯಾವ ಅಂಗಡಿಯವನು ಈ ಥರ ಎದುರಿಸ್ಬಿಟ್ಟೆ? ಏಯ್ ತಗೊಳ್ಳಿ ಇದು ಅಂತಾರೆ. ನಮಗೆ ಬೇಕಾಗಿರೋದು ಕೊಡ್ಬೇಕು. ನೀನು ಕೊಡು. ತಗೊಳ್ಳಿ ನಿಮಗೆ. ಅದು ನನಗೆ ನಿಮ್ಮ ಆಟ ಸಾಮಾನು ಬೇಡ, ಏನು ಬೇಡ ನನಗೆ. ನಂಗೆ ಬೇಡ, ತಗೊಳ್ಳಿ. ಕ್ಯಾಮ್ರಾ ಮೇಲೆ ಬೀಳ್ಬೇಕಾಗಿತ್ತು ನಿಂಗೆ. ಹಾಕೊಳ್ಳಿ ಸರ್. ಕರೆಕ್ಟಾಗಿ ಇಟ್ಕೋ ಎರಡೂ. ಹಸುಗೆ ಬಾಳೆಹಣ್ಣು ಕೊಡ್ಬೇಕಂತೆ ಗೈಸು. ಕೆಳಗೆ ಇಷ್ಟು ದಪ್ಪ ಹಸುಮ್ಮ. ಹಸುಗಿಗೆ 3 ಅಲ್ಲ 2 ನಿಧಾನ ಕೇಳಿ. ಇದಕ್ಕೆ ಕೊಟ್ಬಿಡು, ಆಂಟಿ ಅದಕ್ಕೆ ಕೊಡ್ತದೆ. ಕಸ್ತದೆ ಮಗನೇ. ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಏನು ಕಾನ್ಫಿಡೆಂಟ್ ಇರಲಿಲ್ಲ ನನಗೆ. ಮುಖ ತುಂಬ ಪಿಂಪಲ್ಸ್ ಆಗಿಬಿಟ್ಟಿದೆ. ನಂಗೆ ಅದು ಏಕೆ ಅಂತ ಗೊತ್ತಿಲ್ಲ. ಅಪ್ಪು ಏನೋ ತಿನ್ಬೇಕಂತೆ. ಸೊ ಹೋಗ್ತಾ ಇದ್ದೀವಿ. ನಾನು ಏನೋ ತಿಂದಿಲ್ಲ ಬೆಳಗ್ಗೆಯಿಂದ. ತಲೆಗೆ ಸ್ನಾನ ಮಾಡಿಕೊಂಡು ನಾವು ವಾಟರ್ ಕೂಡ ಹಂಗೆ ಇದೆ. ಬೆಟ್ಟು ಹಾಗೆ ಗಾಡಿಗೆ ಹಾಕ್ಬೋದು. ಹಿಂದೆ ಬಾ. ಕೊಕೋ ಕೋಲಾ ಚಿಕ್ಕ ಮಕ್ಕಳು ಕೊಡಲ್ಲ ಅಂತೆ. ಒಳ್ಳೆ ಚೀಚಿ. ಇವಾಗ ಗೈಸ್ ನಮ್ಮ ಅಪ್ಪು ಏನೋ ತಿನ್ಬೇಕು ಅಂದ್ಬಿಟ್ಟು ಮುಗಲ್ಗೆ ಬಂದಿದ್ದೀವಿ. HSR ಮುಗಲ್ಗೆ. ನೋಡು ಅಂಕಲ್ ತಂದರು. ಅದು ಚಟ್ನಿ. ನಮ್ಮ ಚಟ್ನಿ ಅದು ತಿನ್ನೋದಲ್ಲ, ಚಟ್ನಿ. ಅಪ್ಪು ತಿನ್ನು. ಸುಮ್ಮನೆ ಬಿಸಿ ಐತೆ. ಅವನ ಫೇವ್ರೆಟ್ ಗೈಸ್ ಇದು. ಸಾಸ್ ಬೇಕಾ? ಇರು. ತಿನ್ನು. ಆಚೆ ಈಚೆಲ್ಲ ಹತ್ಕೊಂಡು ತಿನ್ನಮ್ಮ. ಬಿಸಿಲ್ಲ, ಜಾಸ್ತಿ ಬಿಸಿಲ್ಲ. ತಗೋ, ಸ್ವಲ್ಪ ಸ್ವಲ್ಪ ಗಚ್ಕೋ.
ಸ್ವಲ್ಪ ಬಿಸಿ ಆಯ್ತಾ? ನೀನು ಕಾಕಾ ಕೋಲಾ ಕುಡಿಯಕ್ಕೆ ಬಂದ ನೀನು? ಖಾಲಿ ಆ ಅಂಕಲ್ ಎತ್ಕೊಂಡು ಹೋದ್ರು. ಕೋಕಾ ಕೋಲಾನ. ಅಂಕಲ್ ಖಾಲಿ ಆಯ್ತು, ಬಿಸಾಕಿದ್ರಿ ತಾನೆ? ಹಾಂ, ನೀವು ಎತ್ಕೊಂಡು ಹೋದ್ರಿ ತಾನೆ? ಹಾಂ, ನೋಡು ಅಂಕಲ್ ಎತ್ಕೊಂಡು ಹೋಗ್ಬಿಟ್ರೆ. ಖಾಲಿ ಅಂತೆ ಮಗ್ನ. ಅದು ಕಕ್ಕಾ ಜ್ಯೂಸ್ ಅಂತೆ, ಕಕ್ಕಾ ಜ್ಯೂಸ್. ಓ, ಹೆಂಗಿತ್ತು ಮುಘಲ್ ಸ್ವೀಟ್ಸ್? ಹೆಂಗಿತ್ತು ಚಿಚಿ? ಸೂಪರಾ? ತಿಂದೇ ಇಲ್ಲ ಸೂಪರ್ ಅಂತ. ಇವಾಗ HR ಇರೋ ಅಯ್ಯಂಗಾರ್ ಬೇಕ್ರಿಗೆ ಬಂದಿದ್ದೀವಿ. ನಾನು ಡೈಲಿ ನಂಗೆ ಟೀಗೆ ರಸ್ಕು ಇಲ್ಲ ಬ್ರೆಡ್ಡು ತಿಂದ ಅಭ್ಯಾಸ ನನಗೆ. ಖಾಲಿ ಆಗಿಬಿಟ್ಟಿತ್ತು. ಯೂಶಲಿ ಗುಂಜೂರ್ ಹತ್ರ ಒಂದು ಅಯ್ಯಂಗಾರ್ ಬೇಕ್ರಿ ಇದೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಇಸ್ಕೊತೀವಿ. ಇವತ್ತು ಇಲ್ಲಿ ಇಸ್ಕೊತಾ ಇದೀವಿ ಅಷ್ಟೇ. ಕೊಡಮ್ಮ ನಂಗೆ, ಬಿಟ್ಬಿಡು ಕೈ. ಏನಕ್ಕೆ ಕೈ ಬಂಕ ಆಗುತ್ತೆ? ಅದು ಚೆನ್ನಾಗಿಲ್ಲ. ನಾವು ಕ್ಯಾರಿ ಫುಡ್ಡಲ್ಲಿ ಇಸ್ಕೊಳ್ಳೋಣ, ಸುಮ್ಮನೆ ಇರು. ಹ್ಞೂ ಆಯ್ತು. ತಿಂತೀಯಾ? ಮನೇಲಿ ತಿಂತೀಯಾ? ಪಾಪ ಮನೇಲಿ ತಿಂತಾನಂತೆ. ಪಪ್ಪ ಮನೇಲಿ ತಿಂತೀನಿ ಅಂತ ಇದನ್ನ. ಇಲ್ಲ ತಿನ್ನು. ಹೇಗಮ್ಮ? ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಪುನಃ ತರಬೇಕಾ? ನಿಂದು ಬರ್ತಡೇನಾ? ಮತ್ತೆ ಕ್ಯಾಂಡಲ್ ಹೋಗು. ಫಸ್ಟ್ ಇದು ತಿನ್ಬಿಟ್ಟು ಲಾಸ್ಟಲ್ಲಿ ತಿನ್ನೋಣ. ಅದನ್ನ ಲಾಸ್ಟಲ್ಲಿ ಅದು ಹಂಗೆ ಇರುತ್ತೆ. ಏನಕ್ಕೆ ನಿಮಗೆ ಇಷ್ಟೊಂದು ಇಷ್ಟ? ಚಾಕ್ಲೇಟ್ ಇರ್ತದಲ್ಲ, ಅದಕ್ಕೆ ಅಷ್ಟು ಇಷ್ಟ. ಬಾ ಇಲ್ಲಿ ಸೈಡಿಗೆ ಬಾ. ಅದ್ರಲ್ಲಿ ಚಾಕ್ಲೇಟ್ ಇದೆ ಇದರಲ್ಲಿ? ಚಾಕ್ಲೇಟ್ ಫ್ಲೇವರ್. ಓ, ಅದಕ್ಕೆ ಇವನು ತಿಂತಾ ಇರೋದು ಇವನು. ಸ್ವಲ್ಪ ಒದ್ದೆ ಆಗ್ಬಿಟ್ರಿ ಬರ್ಬೇಕಾರೆ, ಮಳೆ ಬಿದ್ದುಬಿಡ್ತು. ಏನಪ್ಪ? ಕೈ ಹಿಡ್ಕೊಂಡು ಬರ್ಬೇಕಂತೆ ಮೆಟ್ಲಲ್ಲಿ. ಹತ್ತು. ನೀನು ಬೇಗನೆ ಹತ್ತಲ್ವ ನೀನು? ಮೈ ಗಾಡ್. ಸೊ ಗೈಸ್, ಇವಾಗ ತಾವೇ ಎದ್ದಿದ್ದೀನಿ. ಕಾಲೇಜಲ್ಲಿ ಅಂದರೆ ಲೇಟಾಗಿ ಎದ್ದೇಳ್ತೀನಿ. ಆ್ಯಂಡ್ ನಮ್ಮ ಮಮ್ಮಿ ಅವಲಕ್ಕಿ ಮಾಡಬೇಕು ಅಂದ್ಬಿಟ್ಟು ಅವಲಕ್ಕಿ ಸಿಕ್ಕಿದ್ದಾರೆ. ಮಾಡಬೇಕು. ಆ್ಯಂಡ್ ಇವತ್ತು RCB ಮ್ಯಾಚ್. ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್. ನನಗೊಂದು ಏಜ್ ತನಕ 7:30 ಕುತ್ಕೊಬಿಡ್ತೀನಿ ಟಿ ವಿ ಮುಂದೆ, ಓಪ್ಸೋಗಿ ಗೆಲ್ತಾರೆ ಅಂತ. ಯಾಕಂದರೆ ತುಂಬ ಆದರೆ ಗೆದ್ದುಬಿಟ್ರೆ ಮೋಸ್ಟ್ಲಿ ವಿರಾಟ್ ಕೊಹ್ಲಿ ಆಡಲ್ವೇನೋ, ಅದಾದಮೇಲೆ ಅದೊಂದು ಬೇಜಾರು. ಸೊ ನೋಡೋಣ ಗೆಲ್ತಾರೆ ಏನು ಮಾಡಿದ್ರೆ. ಓಪ್ಸೋಗಿ ಗೆಲ್ಲಿ. ನಾನು ರೀಲ್ಸ್ ಎಲ್ಲ ನೋಡ್ತಿದ್ರೆ ಪಾಪ ಎಷ್ಟು ಜನ ವಾಕ್ ಎಲ್ಲ ಮಾಡಿಕೊಂಡು ತಿರುಪ್ತಿಗೆಲ್ಲ. ಓ ಮೈ ಗಾಡ್, ರಿಯಲಿ ಗ್ರೇಟ್. ಸೊ ಅದಕ್ಕಾದ್ರೂ ಗೆಲ್ಲಬೇಕು. ಇಷ್ಟು ಜನ ಪ್ರೇ ಮಾಡ್ಕೊತಿದ್ದಾರೆ, ದೇವರು ಗೆಲ್ಲಿಸ್ಬೇಕಲ್ವಾ. ಸೊ ಬನ್ನಿ ನಾವು ನಮ್ಮ ನಾಷ್ಟ ಮಾಡ್ಕೊಳ್ಳೋಣ. ನನಗೆ ಅವಲಕ್ಕಿನೇ ತುಂಬ ಇಷ್ಟ. ಅವಲಕ್ಕಿ ಬಿಸಿಯಾಗಿರೋ ತಿನ್ಬೋದು, ಅದೇ ತಣ್ಣಗಾರೆ ತಿನ್ನೋಕ್ಕಾಗೋದಿಲ್ಲ. ಯಾಕೆ ನಾನು ಕಾಲೇಜ್ಗೆಲ್ಲ ಎತ್ಕೊಂಡು ಹೋಗೋದಿಲ್ಲ, ಮನೇಲಿದ್ದಾಗ ಮಾತ್ರ ತಿನ್ನೋದು. ಸೊ ಗೈಸ್, ನಮ್ಮ ಮನೇಲಿ ತಲೆ ಕಾಲು ಸಾರು ಇವತ್ತು. ನಾನು ತಿನ್ನಲ್ಲ. ಇಷ್ಟೊಂದು ಮಾಡೋರೆ, ಇಬ್ಬರೇ ಖಾಲಿ ಮಾಡಬೇಕು. ಇಷ್ಟೊಂದು ಜಾಸ್ತಿ ಆಯ್ತಲ್ಲ. ಅಪ್ಪು ಬಾಯ್ಲ್ ಮಗ್ನೆ, RCB ಗೆಲ್ಲುತ್ತಾ? ಹತ್ರ ಬಂದೇಳು.
ಗೆಲ್ಲುತ್ತಾ? ಹಿಂದೆ ತಿರುಗು. ವೀಟು ಕೊಹ್ಲಿನ ತೋರಿಸು. ಆ ವಿರಾಟ್ ಕೊಹ್ಲಿ ಹಿಂದೆ ಬರ್ದೈತೆ ವಿರಾಟ್ ಕೊಹ್ಲಿ ಅಂತ, ವಿರಾಟ್ ಅಂತ ಬರ್ದೈತೆ. ನಮ್ಮ ಅಪ್ಪು ಹೇಳ್ತಾವನೆ ಅಂದ್ರೆ ಗೆಲ್ಲುತ್ತೆ, ಗೆಲ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಗೈಸ್ 64 ರನ್ಸ್ ಬೇಕು, 25 26 ಬಾಲ್ಸ್ ಇದೆ. ಪಕ್ಕ ಗೆಲ್ತೀವಿ ಅನಿಸ್ತದೆ ನನಗೆ. ಇದರಲ್ಲಿ ಪಕ್ಕ ಗೆಲ್ತೀವಿ ಅನಿಸ್ತದೆ. ಗೆದ್ರೆ ಮಾತ್ರ ಇಂಟರ್ನೆಟ್ ಫುಲ್ ಬ್ಲಾಸ್ಟ್. ನಮ್ದೇ ಮ್ಯಾಚು, ಮೈ ಗಾಡ್. ಸಾಕು ನಿನ್ ಟಿ ಶರ್ಟ್ ಹಾಕೊಂಡಿದ್ಕು ಸಾರ್ಥಕ. RCB. ಓ ಎಲ್ಲ ಕಡೆ ಪಟಾಕಿ ಹೊಡ್ತಾರೆ. ಗೆದ್ದಿದ್ದ? ಯಾರು ಗೆದ್ದಿದ್ದ? ಇನ್ನ ಜರ್ಸಿ ಹಾಕೊಂಡೇ ಮಲ್ಕೊಂಡಿದ್ದಾನೆ. ಆ ಖುಷಿ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಇದ್ರದು. 18 ವರ್ಷ ಆದ್ಮೇಲೆ ನನಗಂತೂ ಖುಷಿನ ತಡ್ಕೊಳಕ್ಕೆ ಆಗ್ತದೆ. ಇನ್ನ ಬೆಳಿಗ್ಗೆ ನ್ಯೂಸಲ್ಲೂ ಅದೇ, ಸೋಷಿಯಲ್ ಮೀಡಿಯಾದಲ್ಲೂ ಅದೇ, ಎಲ್ಲ ಕಡೆ ಅದೇ. ಸೊ ಗೈಸ್, ನಾನು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಚ್ ನೈಸ್ ಜೂನ್, ಸ್ಟಾರ್ಟಿಂಗ್ ಜೂನೇ ಸಖತ್ತಾಗಿ ಸ್ಟಾರ್ಟ್ ಆಗಿದೆ.